ಬಾಗಲಕೋಟ್ ಜಿಲ್ಲೆ ಜಮಖಂಡಿ ತಾಲೂಕಿನ ಸುಪ್ರಸಿದ್ಧ ಸುಕ್ಷೇತ್ರ ಶ್ರೀ ಅಡವಿಸಿದ್ದೇಶ್ವರ ಮಹಾಮಠದ ಪೀಠಾಧಿಪತಿಗಳು, ಸಾವಯವ ಕೃಷಿ ರತ್ನ ಪುರಸ್ಕರ್ತರು, ಆಧುನಿಕ ಕವಿಗಳು, ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಮಾ ನಿ. ಪ್ರ. ಗುರುಪಾದ ಮಹಾಸ್ವಾಮಿಗಳು ಮರೆಗುದ್ದಿ ಇವರಿಗೆ 51ನೇ ವರ್ಷ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಶಂಕರಲಿಂಗ ಯುವಕ ಮಂಡಲ ಹಾಗೂ ಸಮಸ್ತ ಊರಿನ ಗುರುಹಿರಿಯರು, ತಾಯಂದಿರು ಕೂಡಿಕೊಂಡು ಶ್ರೀ ಗುರುಪಾದ ಮಹಾಸ್ವಾಮೀಜಿಯವರ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಿದರು. ಊರಿನ ಯುವಕರಾದ ನಾಗಯ್ಯ ಮಠಪತಿ, ಸಂಜು ನಾಯಕ್, ಅರ್ಜುನ್ ತಳವಾರ್, ಊರಿನ ಹಿರಿಯರಾದ ಶಿವನಗೌಡ ಪಾಟೀಲ್, ಪರಮಾನಂದ ಗುಡಿ, ರಾಚಪ್ಪ ಹುನ್ನೂರ, ಬಸ್ಸು ಗಿರಗಾಂವಿ, ರಾಜು ಪಾಟೀಲ್, ಊರಿನ ಹಲವಾರು ಮುಖಂಡರು ಈ ಕಾರ್ಯಕ್ರಮಕ್ಕೆ ಗುರುದೇವ ಗುರುಪಾದೀಶ ನಿಮಗಿಂದು ಜನ್ಮ ದಿನದ ಶುಭಾಶಯ. ಎಲ್ಲರೂ ಸೇರಾದ ಚಪ್ಪಾಳೊಂದಿಗೆ ಪರಮ ಪೂಜ್ಯರ ಒಂದು 50ನೇ ಹುಟ್ಟುಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸೋಣ. ಪರಮ ಪೂಜ್ಯರ 50ನೇ ಹುಟ್ಟುಹಬ್ಬವನ್ನು ಇವತ್ತು ನಾವು ಅತ್ಯಂತ ಸುಂದರವಾಗಿ ಒಂದು ಸುಕ್ಷೇತ್ರ ನಾಮ ಭಕ್ತರಿಗೆ ಆಸರ ನೀವ ಎಲ್ಲರೂ ಜನದ ಚಪ್ಪಾಳೊಂದಿಗೆ ಶುಭಾಶಯ ನಿಮಗಿಂದು ಜನ್ಮದಿನದ ಶುಭಾಶಯ. ಯುವಕ ಸಂಘದವರು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ 2ನೇ ವರ್ಷದ ಹುಟ್ಟು ಹಬ್ಬದ ಅಂಗವಾಗಿ ಈಗ ತಾನೇ ಮರೆಗುದ್ದಿಯ ಸರ್ವ ಸಂಘ ಸಂಸ್ಥೆಯವರು ಇವರು ಜೊತೆಯೊಳಗ ಯುವಕರು, ಹಿರಿಯರು ಎಲ್ಲರೂ ಸಹಿತವಾಗಿ ಸನ್ಮಾನ ಮಾಡಿದ್ರಿ. ಸನ್ಮಾನ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಸಮಾಜದೊಳಗ ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಬದುಕುವುದು ಬಹಳ ಮುಖ್ಯ ಅಲ್ಲ. ಸರ್ವರು ಒಳಗೊಂಡು ಬೆಳೆಯುವಂತ ಮನುಷ್ಯನಾದ್ರೆ ಅವನಿಗೆ ಬೆಳಕು ಕಾಣುತ್ತೆ ಎಂಬುದು ಇದೇ ಒಂದು ನಮ್ಮ ವೇದಿಕೆ ಕಾರಣ. ಜಾತಿಯನ್ನ ಮನೆಯ ಜ್ಯೋತಿತ ಹಿನ್ನವೇ ಜಾತಿ ವಿಜಾತಿಯ ನೈವೇದ್ಯ ಒಳ್ಳಾತನ ಜಾತ ಸರ್ವಜ್ಞ ಎನ್ನುವಂತೆ, ಮನುಷ್ಯ ಕುಲ ಒಂದೇ ಎನ್ನುವಂತೆ ಸರ್ವರು ನನ್ನವರು ಅಂತ ನಾವು ಒಪ್ಪಗೊಂಡದ್ದೇ ಆದ್ರೆ ನಾವು ದೊಡ್ಡವರು ಆಗಬಹುದು ಅನ್ನೋದಕ್ಕೆ ಈ ಯುವಕ ಸಂಘ ಮಾಡಿರ್ತಕ್ಕಂಥ ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮ ಸಾಕು. ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಒಂದು ಮಲ್ಲಿಗೆ ಹೂವ ಎಲ್ಲೋ ಅರಳಿತ್ತೆ, ಅರಳಿದ ಹೂವ ತನ್ನ ಸುಗಂಧವನ್ನು ತಾನು ಹೊರಗೆ ಬೀಸಿದಾಗ ಎಷ್ಟೋ ಸಾವಿರಾರು ಮಂದಿ ಆ ಸುಗಂಧ ತೆಗೆದುಕೊಂಡಾಗ ಎಷ್ಟು ಗಮನಿಸ್ತೀರಿ ನೀವು ಅಂದ್ರೆ
ಎಲ್ಲೈತಿ ಮಲ್ಲಿಗೆ ಹೂವು ಅಂತಿರ್ತೀರಿ, ಎಷ್ಟು ಸುಗಂಧ ಐತಿ ಅಂತೀರಿ ಅಲ್ಲ. ಹಂಗ ಮನುಷ್ಯನನ್ನು ಗುರುತಿಸಬೇಕಾಗಿತ್ತು ಅಂದ್ರೆ ಮಲ್ಲಿಗೆ ಹೂವಿನ ಸುಗಂಧಂತೆ ನಮ್ಮ ಬದುಕಿರ್ಬೇಕಾಗ್ತದೆ. ಮತ್ತು ಒಂದು ಸಲ ಬಂದು ಹೋಗುತ್ತೆ ಹೊರತು ಮತ್ತೊಂದ್ಸಲ ಇದು ಬಂದು ಹೋಗಲ್ಲ. ಬರ್ತಂದ್ರೆ ಜೀವನ ಬರಲ್ಲಲ್ಲ. ಮತ್ತೊಮ್ಮೆ ಬರ್ಬೇಕಾಗಿತ್ತು ಏನಾದ್ರೂ ಮಾಡಿ ಹೋಗ್ಬೋದಾಗಿತ್ತು. ಒಮ್ಮೆ ಬರ್ಬೇಕಾದ್ರೆ ನಮಗೆ ಎಷ್ಟೋ ತ್ರಾಸ ಆಗಿರ್ತೈತಿ ಬದುಕಿನೊಳಗ. ಇದು ಮತ್ತೊಮ್ಮೆ ಬರುದಿಲ್ಲ ಅಂಬೋ ನಾವು ಅರ್ಥ ಮಾಡಿಕೊಂಡು ನಾವು ಇದ್ದೇವೆ ಅಂದ್ರೆ ಮನುಷ್ಯನ ಬದುಕು ಬೆಳಕಿನೊಳಗಿರ್ತದೆ. ಹೋಗುತ್ತಿರುವುದು ಕಾಯ ಬೆರೆತ ಇದರ ಲಾಭವ ತಿಳಿದವ ಯೋಗಿ ಸಮರ್ಥ. ಧ್ಯೇಯದ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಯಾವಾಗಲೂ ಎಲ್ಲರೂ ಕುಡ್ಕೊಂಡು ಉತ್ಸುಕತೆಯಿಂದ ಹುಟ್ಟ ಹಬ್ಬವನ್ನ ಆಚರಿಸಾಕತ್ತಿದ್ರೆ ಈ ವರ್ಷ 51ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ರೆ ನಮ್ಮ ಗುರುಗಳು ತಿಳ್ಕೊಂಡು ನೀವು ಖುಷಿ ಪಟ್ರಿ ಅಲ್ಲ. ಖುಷಿ ಪಟ್ಟದಕ್ಕೆ ಏನ್ ಮಾಡ್ಬೇಕಂತ ಖುಷಿ ಪಟ್ರಿ ನೀವು. ಗುರುಗಳ ಆಯುಷ್ಯ ಚೆನ್ನಾಗಿರ್ಲಿ, ನಾಳೆ ನಮ್ಮ ಜೊತೆ ಒಳಗ ನಮ್ಮನ್ನು ನಲಿವುಗಳಿಗೆ ಇವರು ಸ್ಪಂದಿಸಲಾಗಲಿ, ಎಲ್ಲದಕ್ಕೂ ನಮ್ಮ ಜೊತೆ ಒಳಗೆ ಇವರು ಕೂಡಿರ್ಲಿ ಅಂತ ತಿಳ್ಕೊಂಡ ಗುರುಗಳನ್ನ ಸಮಾಜದ ಮುಖಾಂತರವಾಗಿ ಹರಿಸಿದ್ರಿ. ಬಹಳಷ್ಟು ಚೆನ್ನಾಗಿ ಭಾವುಕರಾಗಿ ಉತ್ಸುಕತೆಯಿಂದ ಬಾಂಧವ್ಯತೆಯಿಂದ ಪ್ರೀತಿಯಿಂದ ನಮ್ಮ ಜನ ಎಷ್ಟು ಚಲೋ ಒಪ್ಕೊಳ್ತೀರಂದ್ರ ಒಬ್ಬ ಸ್ವಾಮಿ ಸಮಾಜದ ಸ್ವತ್ತಾಗಿ ಬದುಕಬೇಕು ಹೊರತು ವೈಯಕ್ತಿಕವಾಗಿ ಬದುಕಬಾರದು. ಕಾಗೆ ಒಂದು ಅಗಲ ಕಂಡರೆ ಕೂಗಿ ಕರಿಯುವುದು ತನ್ನ ಬಳಗವನ್ನೆಲ್ಲ, ಕೋಳಿ ಒಂದು ಗುಟಕ ಕಂಡ್ರೆ ಕೂಗಿ ಕರಿಯುವುದು ತನ್ನ ಕುಲವನ್ನೆಲ್ಲ. ನೋಡ್ರಿ, ಒಂದು ಕಾಳ ಏನಾದ್ರೂ ಒಂದು ಸಿಕ್ತಿ ಅಂದ್ರ, ಒಂದು ಕೋಳಿ ದೊಡ್ಡ ಕೋಳಿ ಸಿಕ್ತಿ ಅಂದ್ರ ತನ್ನ ಬಳಗ ಕರ್ಕೊಂಡು ತಿನ್ನುತ್ತೆ. ಕಾಗಿ ಕರ್ಕೊಂಡು ತಿನ್ನುತ್ತೆ. ಮನುಷ್ಯ ನಾನು ಎತ್ತಿಕೊಂಡು ಬರೋದಲ್ಲ, ನೀವೆತ್ತಿಕೊಂಡು ಬರೋದಲ್ಲ. ಯಾವುದೇ ಮನುಷ್ಯ ತಂದಿರುವುದರಲ್ಲಿ ಭಗವಂತಂದು ಅರ್ಧ ಇರುತ್ತೆ, ಬೇಡಿಕೊಳ್ಳೋ ಒಂದು ಅರ್ಧ ಇರುತ್ತೆ, ಅವು ಯಾರಾದ್ರೂ ಹೊಸದು ಬಂದಾಗ ಅರ್ಧ ಇರುತ್ತೆ ಅಂತ. ಅದು ನಂದು ತಿಳ್ಕೊಂಡು ನಾವು ಮುಚ್ಚಿಟ್ಟುಕೊಂಡಿದ್ದೀವಿ ಅಂದ್ರೆ ಅದು ನಮ್ಮದಾಗಿರೋದಿಲ್ಲ, ಅದು ಮತ್ತವ್ರ ಪಾಲಾಗಿರುತ್ತೆ. ಒಂದು ದಾರಿ ನಿಮಗೆ ಕೊಡ್ಬೇಕು ಅಂದ್ರೆ, ರೈತ 3 ತಾಳ ಇಟ್ಟು ಬೆಳಿತಿರ್ತೀರಿ ನೀವು, ಬಿತ್ತಿರ್ತೀರಿ ನೀವು. 3 ತಾಳ ಇಟ್ಟು ಬಿತ್ತು ಮುಂದೆ 1 ತಾಳ ಮಾತ್ರ ರೈತಂದಂತ, 1 ತಾಳ ಭೂಮಿ ತಾಯಿದಂತ ಅಲ್ಲ. 1 ತಾಳ ಎಲ್ಲರಿಗೂ ಹಂಚಿ ಹೋಗ್ಬಿಡುತ್ತಂತ. 1 ತಾಳ ನಿಮ್ಗೆ 2ನೇ ತಾಳ ಗೊತ್ತಿಲ್ಲ ಅವನಿಗೆ. ಹಂಗ ನಮ್ಮ ತುತ್ತು ನಮಗ್ ಒಂದೇ ತುತ್ತು ಹೊರತು ಉಳಿದ ತುತ್ತು ಭಗವಂತನ. ಯಾಕೆ ಮಾತು ಹೇಳ್ತಾನಂದ್ರ, ಹಾನಗಲ್ ಕುಮಾರಸ್ವಾಮಿಗಳವರಿಗೆ ಒಂದು ಸಲ ಒಂದು ಪ್ರಸಂಗಿದು. ಯಾಕೆ ನೆನಪಿಸ್ಕೊಡ್ತೀನಿ ನಿಮ್ಗಂದ್ರ, ನಮ್ಮ ಪಾಲಿಗೆ ದಕ್ಕಬೇಕಾಗೈತಿ ಅಷ್ಟೇ ದಕ್ಕತ್ತೆ. ಕುಮಾರಸ್ವಾಮಿಗಳವರಿಗೆ ಆ ಪ್ರಸಂಗದೊಳಗ ಭಿಕ್ಷಾ ಮಾಡಿಕೊಂಡು ಬಂದ ಬಳಿಕ ಏನ್ ಉಳಿತು ಅಂದ್ರೆ ಅವ್ರ ತಾಯಿ ಅವರು ಒಂದು ರೊಟ್ಟಿ ಅವನ ಪಾಲಿಗೆ ಇರ್ತಕ್ಕಂಥ 2 ರೊಟ್ಟಿ ಇಟ್ಟಿದ್ರು. ಎಲ್ಲಾ ರೊಟ್ಟಿ ಮನೆಯಾಗಿದ್ದವ್ರು ಉಂಡು ಹೋದ್ರತ್ತ, ನಿನ್ನ ಪಾಲಿಗೆ 2 ರೊಟ್ಟಿ ಇಟ್ಟಿನ ತಮ್ಮ ಬೇಗ ಬಾ ಅಂತ ಹೇಳಿದ್ರತ್ತ. ಆದ್ರೂ ನೋಡ್ರಿ, ಒಂದು ವಯಸ್ಸಂದ ಬಳಿಕೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ಬೇಕನ್ನೋದ ಭಿಕ್ಷಾಂದೆ ತಿಳ್ಕೊಂಡು ಜಂಗಮಾ ಮೂರ್ತಿ ಬಾಗಿಲಿಗೆ ಬಂದಾಗ ಆ ಜಂಗಮಾ ಮೂರ್ತಿಗೆ 2 ರೊಟ್ಟಿ ತಟ್ಟೆಯಾಗಿದ್ವಲ್ಲ, 2 ತಟ್ಟೆ ದುರ್ಡೆಗಿದ್ದ ರೊಟ್ಟಿಯನ್ನು ಅವ್ರು ಕೊಟ್ಟು ಬಿಟ್ಟರು ಅವ್ರ ತಾಯಿಯವರು. 2 ರೊಟ್ಟಿ ಹೋದ ಬಳಿಕ ಒಳಗಡೆ ಬಂದು ಕುಮಾರಸ್ವಾಮಿ ಅವ್ರ ಊಟಕ್ಕೆ ಬಂದ್ರತ್ತ, ತಮ್ಮ ನಿನ್ನ ಪಾಲಿಗಿತ್ತದ ರೊಟ್ಟಿ ಒಬ್ಬ ಜಂಗಮಾ ಮೂರ್ತಿ ಬಂದಿತ್ತು, ಅವನಿಗೆ ಕೊಟ್ಟು ನೋಡು ಅಂದ್ರು. ಅವು ಯಾರು ಜಂಗಮಾ ಮೂರ್ತಿ ಆಗಿದಾರ ಪರಮಾತ್ಮನ ಸ್ವರೂಪಿನೇ ಅವು ಬಂದ ರೊಟ್ಟಿ ತೆಗೆದುಕೊಂಡೋಗಿದ್ದತ್ತ. ಅದಕ್ಕೆ ನಮ್ಮ ಪಾಲಿಗೆ ಇರ್ತಕ್ಕಂಥ ಅನ್ನ ಮತ್ತವ್ರ ಪಾಲಿಗೆ ಇರುತ್ತೆ. ಒಂದು ಜೋಳಿಗೆ ಒಳಗೆ ಸಾಕಷ್ಟು ಮಂದಿ ಭಕ್ತರು ಏನೆಲ್ಲ ಕೊಟ್ಟರು ಸಹಿತವಾಗಿ ನನ್ನ ಪಾಲಿಗೆ ಇರೋದು ಒಂದೇ ತುತ್ತಿರುತ್ತೆ, ಉಳಿದೆಲ್ಲ ತುತ್ತು ನಿಮ್ಮ ಪಾಲಿಗೆ ಇರುತ್ತವ. ಕೊಡುವಂತ ಸಂಪ್ರದಾಯಗಳು ನಮ್ಮಲ್ಲಿ ಬಹಳಷ್ಟು ಸಹಿತವಾಗಿ ಹನಿ ಕೂಡಿದರೆ ಹಳ್ಳಾಗತ್ತೆ, ಕಾಳ ಕೂಡಿದರೆ ರಾಶಿ ಆಗತ್ತೆ ಅಂತೆ. ನಮ್ಮೆಲ್ಲರ ಬಾಂಧವ್ಯ ಎಷ್ಟು ಚಲೋ ಐತೆ ಅಂದ್ರ ರಾಶಿ ಚೆನ್ನಾಗ್ಯದ, ಹಳದ ಚೆನ್ನಾಗ್ಯದ. ಈ ಬಾಂಧವ್ಯತೆ ನಾವು ಉಳಿಸಿಕೊಂಡು ಹೋಗೋದು ಬಹಳ ಮುಖ್ಯ ಇರುತ್ತೆ. ಬಂಧುಗಳೇ, ಯುವಕ ಸಂಘದವರು ಪ್ರತಿ ವರ್ಷವೂ ಸಹಿತವಾಗಿ ಇಷ್ಟು ಉತ್ಸುಕತೆಯಿಂದ ಮಾಡಕಂತ ನಾ ಹೇಳಿದೆ ಅವ್ರಿಗೆ, ತಮ್ಮ 1 ವರ್ಷ ಮಾಡೀರಿ, 2ನೇ ವರ್ಷ ಮಾಡೀರಿ, ಸಾಕು ಮಾಡಬೇಡ್ರಿ. ಭಾಳ ಯಾಕಂತ ನಮ್ಮ ಅದಿನ ಒಂದು ಹಿರಿಯರ ಗಾದಿ ಮಾತದ, ಭಾಳ ಉರ್ದೂರು ಹೋದ್ ನೋಡ ಒಂದಂಗ ಅದಕ್ಕೆ ಅತಿಯಾದ ಪ್ರೀತಿ ವಿಷಕ್ಕೆ ಮೂಲ ಆಗಬಾರದು. ಅದಕ್ಕೆ ಎಷ್ಟು ಬಾಂಧವ್ಯ ಇರ್ತೈತಿ ನಮ್ಮ ದೇವರು ಅನ್ನೋದಕ್ಕೆ ನನಗ್ ಗೊತ್ತದ, ಉಳಿದವ್ರಿಗೆ ಯಾರು ಗೊತ್ತೈತೆ ಬಿಟ್ಟದ್ ನನಗೆ ಗೊತ್ತಿಲ್ಲ.
ಒಲೆ 18 ಜಾತಿ ನನ್ನ ಸಹಿತ ಸಹಿತವಾಗಿ ಯಾವ ಬಾಯಿ ಒಳಗೆ ಯಾವ ಸಕ್ಕರೆ ಹಾಕಬೇಕಂತ ನನಗೆ ಗೊತ್ತದ, ಯಾರನ್ನ ಹೆಂಗ್ ಉಣಿಸ್ಬೇಕಂತ ನನಗೆ ಗೊತ್ತದ, ಯಾರನ್ನ ಯಾವ ಬಾಂಧವ್ಯ ಪ್ರೀತಿಯಿಂದ ಇಟ್ಕೋಬೇಕಂತದ್ ನನಗೆ ಗೊತ್ತದ. ಯಾಕೆ ಇದು ಭಾವನೆ ನಮಗ್ ಬರ್ತಂದ್ರ ನಿಮ್ ಒಳಗ ನಾನು ಬೆಳೆಸೋದಕ್ಕಾಗಿ ನಿಮ್ ನಡುಮಧ್ಯದೊಳಗೆ ನಾ ಇರೋದ್ರಿಂದ ಮನುಷ್ಯನ ಅವರಿಗೆ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ಈಗ ನಮ್ಮನ್ನೆಲ್ಲ ರಂಜಿಸಲು ಬಂದಂತಹ ಈ ನಾಲ್ವರಿಗೆ ಶ್ರೀಗಳ ಪರಮ ಭಕ್ತರಾದಂತಹ ಹಾಗೂ ದೊಡ್ಡ ಪರಮಾನಂದ ಕುಂಬಾರ್ ಅವರಿಗೆ ಇದು 3ನೇ ಕರೆ. ಎಲ್ಲರೂ ಜೋರಾದ ಚಪ್ಪಾಳೆ. ಸುಕ್ಷೇತ್ರ ಮರಮುತ್ತು ಗ್ರಾಮದಲ್ಲಿ ಅಡವಿ ಸುತ್ತಲ ಕ್ಷೇತ್ರದಲ್ಲಿ ಒಂದು ನಿತ್ಯವ ಭಕ್ತಿಯಲ್ಲಿ ಸುಕ್ಷೇತ್ರ ಮರಮುತ್ತು ಗ್ರಾಮದಲ್ಲಿ ಅಡವಿ ಸುತ್ತಲ ಕ್ಷೇತ್ರದಲ್ಲಿ ಗುರುಳೆ ನಡೆಯುವ ಹಾದಿಯಲ್ಲಿ ಬಂದು ನಿತ್ಯವ ಭಕ್ತಿಯಲ್ಲಿ ಸಾರಿದ ಜಗದೊಳಗೆ ಭಕ್ತಿ ಭಾವ ಬೆಳಗಿರುವೆ. ಗುರುದೇವ ಗುರುಪಾದೇಶ ಸುಕ್ಷೇತ್ರ ಮರಬುದ್ಧಿಯ ಗುರುದೇವ ಗುರುಪಾದೇಶ ನಿಮಗೊಂದು ಜನ್ಮ ದಿನದ ಶುಭಾಶಯ, ನಿಮಗೊಂದು ಜನ್ಮ ದಿನದ ಶುಭಾಶಯ. ರೈತರ ಕೃಷಿಗೆ ರೈತರ ಬಾಳಿಗೆ ಜಂಗಮ ಜ್ಯೋತಿ ನೀವಾದೆ, ಭಕ್ತರ ಬಾಯಿಗೆ ನೀವಾದೆ, ಮಠಗಳ ಶಾಲೆ ಶಿಕ್ಷಣ ಕೊಟ್ಟು ಶಿಕ್ಷಕ ನೀನಾದೆ, ನಮಗೆಲ್ಲ ಗುರುವೇ ನೀನಾದೆ. ಸುಕ್ಷೇತ್ರ ಮರಬುದ್ಧಿಯ ಗುರುದೇವ ಗುರುಪಾದೀಶ, ಸುಕ್ಷೇತ್ರ ಮರಬುದ್ಧಿಯ ಗುರುದೇವ ಗುರುಪಾದೀಶ ನಿಮಗೊಂದು ಜನ್ಮ ದಿನದ ಶುಭಾಶಯ, ನಿಮಗೊಂದು ಜನ್ಮ ದಿನದ ಶುಭಾಶಯ.